ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾಫ್ಟಾ ಅಂತ ಏನು ಕರಿತೀವಿ ಅಲ್ವಾ, ಸೊ ಅದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈಗ UGC ನೆಟ್ ಎಕ್ಸಾಮ್ ಆಗಿರ್ಬೋದು, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಯಾವುದಕ್ಕೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಕಾಮರ್ಸ್ ಬೇಸಲ್ಲಿ ಅಂತ ಅಂದರೆ ಸೊ ಮೋಸ್ಟ್ ಕಾಮನ್ ಆಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ಕೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಏನು ಆಬ್ಜೆಕ್ಟಿವ್ಸ್ನ ಇಟ್ಕೊಂಡಿದೆ, ವಾಟ್ ಅಬೌಟ್ ದ ಪರ್ಪಸ್ ಆಫ್ ದ್ಯಾಟ್, ಸೊ ಮೆಂಬರ್ ಕಂಟ್ರೀಸ್ ಯಾರ್ಯಾರಿದ್ದಾರೆ, ಸೊ ಯಾವ ಬೇಸಲ್ಲಿ ಇದು ವರ್ಕ್ ಮಾಡುತ್ತೆ, ಯಾವ್ಯಾವ ಥರ ಇದನ್ನು ಎಸ್ಟಾಬ್ಲಿಷ್ ಮಾಡೋ ಪ್ರೋಸೆಸ್ ಏನೇನನ್ನು ಫಾಲೋ ಮಾಡಿದ್ದಾರೆ, ಯಾರ್ಯಾರು ಮೆಂಬರ್ಸ್ ಇದ್ದರು, ಸೊ ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಅದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನೀಟಾಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒಂದು ಮೆನ್ಷನ್ ಮಾಡಿದ್ದೀನಿ ಇಂಟ್ರೊಡಕ್ಷನ್ ಅಂತ ಅಂದರೆ ನಥಿಂಗ್ ಏನಿದೆ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಅಂದರೆ ಏನು ಅಂತ. ಸೊ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಏನಿದೆ ಅಲ್ವಾ, ಸೊ ನಾರ್ತ್ ಅಮೆರಿಕಾ ಅಂದ ತಕ್ಷಣ ಗೊತ್ತಾಗುತ್ತೆ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ನಾರ್ತ್ ಅಮೇರಿಕನ್ ಕಂಟ್ರೀಸ್ಗೆ ರಿಲೇಟೆಡ್ ಆಗಿದೆ ಅಂತ. ಸೊ ನಾರ್ತ್ ಅಮೇರಿಕನ್ ಕಂಟ್ರೀಸ್ ಅಂದ ತಕ್ಷಣ ನಮಗೆ ಮೇಜರ್ ಆಗಿ ಬರುವಂಥದ್ದು ಯಾವುದು, ಯುನೈಟೆಡ್ ಸ್ಟೇಟ್ಸ್, ಕೆನಡಾ ಮತ್ತು ಮೆಕ್ಸಿಕೋ. ಸೊ ಅಲ್ಲಿ ರಿಲೇಟೆಡ್ ಆಗಿರುವಂಥ ಒಂದು ಟ್ರೇಡ್ ಅಗ್ರಿಮೆಂಟ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ. ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಯಾವಾಗ ಆಗಿದ್ರೆ 1994 January 1, 1994 ಏನಾಗಿದೆ ಎಸ್ಟಾಬ್ಲಿಷ್ ಆಗಿದೆ. So what about the purpose or the intention of this ಅಂತ ಅಂದರೆ ಎನ್ಕರೇಜ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇಂಪ್ರೂವ್ ದ ಎಕನಾಮಿಕ್ ಕಾಪರೇಷನ್. ಸೊ ಇನ್ವೆಸ್ಟ್ಮೆಂಟನ್ನು ಎನ್ಕರೇಜ್ ಮಾಡಿ ಎಕನಾಮಿಕ್ ಕಾಪರೇಷನ್ನ ಏನು ಮಾಡ್ತಾ ಹೋಗ್ತಾರೆ, ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಬಟ್ ಎಲ್ಲಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಅಂದರೆ ಇದು ನಾರ್ತ್ ಅಮೆರಿಕನ್ ಕಂಟ್ರೀಸ್ಗೆ ಮಾತ್ರ ಸೀಮಿತ ಆಗಿರುವಂಥ ಒಂದು ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ಬೋದು. ಸೊ ಎಸ್ಟಾಬ್ಲಿಷ್ಮೆಂಟ್ ಅಂತ ಬಂದಾಗ ನೋಡಿ, ಸಮ್ ಆಫ್ ದ ಪ್ರೋಸೆಸ್ ಇರುತ್ತೆ. ಸೊ ಪ್ರೋಸೆಸ್ ಅಂತ ಅಂದರೆ ಇವಾಗ ಎಟ್ ಪ್ರೆಸೆಂಟೇ ನಾವು ಇಂಡಿಯಾದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಯಾವುದಾದ್ರೂ ಒಂದು ಲಾನ ಅವ್ರು ಪಾಸ್ ಮಾಡ್ತಾರೆ ಅಂತ ಅಂದರೆ ಅದು ಫಸ್ಟ್ ಏನಾಗಿರುತ್ತೆ, ಬಿಲ್ ಅಂತ ಕರಿತೀವಿ ಅಲ್ವಾ. ಸೊ ಅದೇನಾಗಬೇಕು, ಎರಡು ಹೌಸಲ್ಲಿ ಏನು ಪಾರ್ಲಿಮೆಂಟ್ ಎರಡು ಹೌಸ್ ಇರುತ್ತೆ, ಲೋಕಸಭಾ ರಾಜ್ಯಸಭಾ. ಸೊ ಅದರಲ್ಲಿ ಏನಾಗ್ತಾ ಹೋಗುತ್ತೆ, ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಆ ಡಿಸ್ಕಷನ್ ಆದಮೇಲೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಆದಮೇಲೆ ಪ್ರೆಸಿಡೆಂಟಿಂದ ಸೈನ್ ಆಗುತ್ತೆ. ಸೊ ಪ್ರೆಸಿಡೆಂಟಿಂದ ಸೈನ್ ಆದಮೇಲೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೇಮ್ ಇನ್ ಟು ಫೋರ್ಸ್ ಅಂತ ಅಂದರೆ ಅದೇನಾಗಿದೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ತೀವಿ ಅಲ್ವಾ. ಸೊ ತುಂಬ ಪ್ರೋಸೆಸ್ ಇರುತ್ತೆ. ಅದೇ ಥರನೇ ಈ ನಾಫ್ಟಾ ಏನಿದೆ, ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ವಾ, ಅದು ಕೂಡ ಡಿಫ್ರೆಂಟ್ ಪ್ರೋಸೆಸ್ನ ಏನು ಮಾಡ್ತಾ ಹೋಗಿದ್ದಾರೆ, ಇಲ್ಲಿ ಫಾಲೋ ಮಾಡ್ತಾ ಹೋಗಿದ್ದಾರೆ. ಸೊ ಎಸ್ಟಾಬ್ಲಿಷ್ ಪ್ರೋಸೆಸ್ ಏನೇನಿತ್ತು ಅಂತ ನೋಡ್ತಾ ಹೋಗೋಣ. 1994 ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿದೆ. ಸೊ 1992 ಏನಿದೆ ಅಲ್ವಾ, ಜಾರ್ಜ್ HW ಬುಷ್ ಅಂತ ಕರಿತೀವಿ ಅಲ್ವಾ, ಸೊ ಅಮೇರಿಕನ್ ಬೇಸ್ಡ್. ಸೊ ಅವರೆಲ್ಲ ಒಂದಿಷ್ಟು ಜನ ಮೆಂಬರ್ಸ್ ಸೇರಿ ಏನು ಮಾಡಿದರು, ಅದನ್ನು ಸೈನ್ ಮಾಡಿದರು. ಸೈನ್ ಮಾಡುವಾಗ ಇದೇನಾಗಿತ್ತು, ಬಿಲ್ ಆಗಿತ್ತು. ಸೊ ಅದಾದಮೇಲೆ ಅದು ಲಾ ಆಗಿ ಕನ್ವರ್ಟ್ ಆಗಿದ್ದು ಯಾವಾಗ, ಸೈನ್ ಇಂಟು ಲಾ ಬೈ ಬಿಲ್ ಕ್ಲಿಂಟನ್. ಸೊ ಸೈನ್ ಮಾಡಿದವ್ರು ಯಾರು, ಇಲ್ಲಿ ಕ್ಲಿಂಟನ್ ಅನ್ನೋರು, ಬಿಲ್ ಕ್ಲಿಂಟನ್ ಏನು ಮಾಡಿದರು, ಇಲ್ಲಿ ಸೈನ್ ಮಾಡಿದರು. ಸೊ ಸೈನ್ ಆದಮೇಲೆ ನಾನು ಹೇಳಿದೆ, ಪ್ರೆಸಿಡೆಂಟಿಂದ ಸೈನ್ ಆದರೆ ಮಾತ್ರ ಅದೇನಾಗಿರುತ್ತೆ, ಲಾ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಅಲ್ಲಿ ತನಕ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ಬಿಲ್ ಅಂತ ಕರಿತೀವಿ. ಸೊ ಇಲ್ಲಿ ಜಾರ್ಜ್ ಬುಷ್ ಆಗಿರ್ಬೋದು, ಸ್ಯಾಲಿನಾಸ್ ಆಗಿರ್ಬೋದು, ಆಮೇಲೆ ಮಲ್ರೋನೆ ಆಗಿರ್ಬೋದು. ಸೊ ಅವರೆಲ್ಲರೂ ಯಾವಾಗ ಸೈನ್ ಮಾಡಿದ್ರು, ಅದು ಬಿಲ್ ಆಗಿದ್ದಾಗ ಸೈನ್ ಮಾಡಿದರು. ಸೊ ಫೈನಲಿ ಸೈನ್ ಮಾಡಿದವ್ರು ಯಾರು, ಬಿಲ್ ಕ್ಲಿಂಟನ್ ಅಲ್ವಾ. ಸೊ ಅವ್ರು ಯಾವಾಗ ಸೈನ್ ಮಾಡಿದ್ದು ಅಂತ ಅಂದರೆ December 8, 1993. ಸೊ ಡಿಸೆಂಬರಲ್ಲಿ ಸೈನ್ ಆಗಿರುವಂಥ ಒಂದು ಬಿಲ್ ಯಾವಾಗ ಲಾ ಆಗಿ ಇಂಪ್ಲಿಮೆಂಟ್ ಆಯಿತು, ಯಾವಾಗ ಒಂದು ಟ್ರೇಡ್ ಅಗ್ರಿಮೆಂಟ್ ಇಂಪ್ಲಿಮೆಂಟ್ ಆಯಿತು ಅಂತ ಅಂದರೆ January 1, 1994. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಅವ್ರು ಏನು ಗೋಲನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ 2008 ಒಳಗಡೆ ಅವ್ರು ಏನೊಂದು ಪ್ರಾಬ್ಲಮ್ಸ್ ಇದೆ, ಟ್ರೇಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ಅದೆಲ್ಲದನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋ ಗೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ರು. ಸೊ ಆ ಒಂದು ಬೇಸಲ್ಲಿ ಎಸ್ಟಾಬ್ಲಿಷ್ ಮಾಡಿರೋವಂಥ ಒಂದು ಅಸೋಸಿಯೇಷನ್ ಅಷ್ಟೇ. ಸೊ ಮೆಂಬರ್ ಕಂಟ್ರೀಸ್ ಮೆನ್ಷನ್ ಮಾಡಿದ್ದೀನಿ, ಯಾರ್ಯಾರು ಇರ್ತಾರೆ, ಮೋಸ್ಟ್ ಕಾಮನ್ ಆಗಿ ಯಾರ್ಯಾರು ಇರ್ತಾರೆ, ಯುನೈಟೆಡ್ ಸ್ಟೇಟ್ಸ್ ಹೇಳಿದೆ ನಾನು, ನಾರ್ತ್ ಅಮೆರಿಕನ್ ಕಂಟ್ರೀಸ್ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಕೆನಡಾ, ಮೆಕ್ಸಿಕೋ. ಸೊ ಇವ್ರು 3 ನೇಷನ್ಸ್ ಸೇರಿ ಫ್ರೇಮ್ ಮಾಡಿರುವಂಥ ಒಂದು ಆರ್ಗನೈಸೇಷನ್ ಇದು. ಹಾಗೆಯೇ ಆಬ್ಜೆಕ್ಟಿವ್ಸ್ನ ನೋಡ್ತಾ ಹೋಗೋಣ. ಸೊ ಆಬ್ಜೆಕ್ಟಿವ್ಸ್ ಆರ್ ದ ಪರ್ಪಸ್ ಅಂತ ಕರಿತೀವಿ ಅಲ್ವಾ, ಏನೇನಿರುತ್ತೆ, ಏನೇನು ಏಮ್ನ ಇಟ್ಕೊಂಡಿರ್ತಾರೆ, ಏನೇನು ಆಬ್ಜೆಕ್ಟಿವ್ಸ್ನ ಇಟ್ಕೊಂಡಿರ್ತಾರೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಗ್ರ್ಯಾಂಟ್ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸ್ ಅಂತ ಅಂದರೆ ಈಚ್ ಮೆಂಬರ್ ಗಿವ್ಸ್ ದ ಅದರ್ಸ್ ಈಕ್ವಲ್ ಫೇರ್ ಟ್ರೀಟ್ಮೆಂಟ್ ಇನ್ ಟ್ರೇಡ್ ಅಂತ ಅಂದರೆ ಆ ಒಂದು 3 ನೇಷನ್ಸ್ ಏನಿದೆ, USA ಆಗಿರ್ಬೋದು,
ಕೆನಡಾ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದಲ್ವಾ. ಸೊ ಅಲ್ಲಿ ಒಂದು ಫೇರ್ನೆಸ್ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಫೇರ್ ಟ್ರೇಡ್ ಪಾಲಿಸೀಸ್ನ ಅವ್ರು ಏನು ಮಾಡಬೇಕು, ಫಾಲೋ ಅಪ್ ಮಾಡಬೇಕು ಅನ್ನೋದು ಮೇನ್ ಒಬ್ಜೆಕ್ಟಿವ್ ಆಗಿತ್ತು. ಅಂತ ಅಂದರೆ ಎಲ್ಲರೂ ಕೂಡ ಈಕ್ವಲ್ ಆಗಿ ಕನ್ಸಿಡರ್ ಮಾಡಬೇಕು, ಫೇರ್ ಟ್ರೇಡ್ ಪಾಲಿಸೀಸ್ನ ಅವ್ರು ಏನು ಮಾಡಬೇಕು, ಫಾಲೋ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಒಂದು ಮೋಸ್ಟ್ ಕಾಮನ್ ಆಗಿ ಏನಾಗಿರುತ್ತೆ, ಎಲಿಮಿನೇಟ್ ದ ಟ್ರೇಡ್ ಬ್ಯಾರಿಯರ್ಸ್ ಅಂತ ಇದೆ. ಸೊ ಬ್ಯಾರಿಯರ್ಸ್ ಅಂತ ಅಂದರೆ ಪ್ರಾಬ್ಲಮ್ಸ್ ಅಂತ. ಸೊ ಟ್ರೇಡಿಂಗ್ ರಿಲೇಟೆಡ್ ಆಗಿ ಇರುವಂಥ ಒಂದು ಪ್ರಾಬ್ಲಮ್ಗಳನ್ನು ಅವ್ರು ಏನು ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾರೆ. ಸೊ ರೆಸ್ಟ್ರಿಕ್ಷನ್ಸ್ ಟು ಇನ್ಕ್ರೀಸ್ ದ ಟ್ರೇಡ್ ಇದೆ ಅಲ್ವಾ, ಅದನ್ನು ಅವ್ರು ಏನು ಮಾಡ್ತಾರೆ, ಇಲ್ಲಿ ರೆಡ್ಯೂಸ್ ಮಾಡ್ತಾ ಹೋಗ್ತಾರೆ. ಅಂದರೆ ರೆಸ್ಟ್ರಿಕ್ಷನ್ಸು ಮತ್ತು ಪ್ರಾಬ್ಲಮ್ಸನ್ನು ಕಡಿಮೆ ಮಾಡುವಂಥ ಒಂದು ಆಬ್ಜೆಕ್ಟಿವ್ನ ಅವ್ರು ಏನು ಮಾಡ್ಕೊಂಡಿದ್ದಾರೆ, ನಾಫ್ಟಾದವರು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಏನು, ಫೆಸಿಲಿಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಅಂದರೆ ಒಂದು ಈಗ ಬಾರ್ಡರ್ನ ಕ್ರಾಸ್ ಮಾಡೋದು. ಈಗ ನಾನು ಹೇಳಿದೆ ಡಿಫರೆಂಟ್ ನೇಷನ್ ಅಂತ. ಈಗ ಕೆನಡಾ ಆಗಿರ್ಬೋದು, ನಾರ್ತ್ ಅಮೇರಿಕನ್ ಕಾಂಟಿನೆಂಟಲ್ಲಿ ಬರುವಂಥ ಡಿಫರೆಂಟ್ ಕಂಟ್ರೀಸ್ ಅಲ್ವಾ. ಸೊ USA, ಕೆನಡಾ, ಮೆಕ್ಸಿಕೋ ಇವರೆಲ್ಲ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದನ್ನು ನಾವು ಎಕ್ಸ್ಟರ್ನಲ್ ಟ್ರೇಡಿಂಗ್ ಅಂತಲೇ ಕರಿತೀವಿ. ಅಂತ ಅಂದರೆ ಫಾರಿನ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಆ ಒಂದು ಬಾರ್ಡರ್ನ ಕ್ರಾಸ್ ಮಾಡಿ ಟ್ರೇಡನ್ನು ಈಸಿಯಾಗಿ ಮತ್ತು ಫಾಸ್ಟಾಗಿ ಯಾವ ಥರದಲ್ಲಿ ಮಾಡ್ಬೋದು, ಆ ಒಂದು ಫೆಸಿಲಿಟೇಟ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಯಾರು ಇಟ್ಕೊಂಡಿದ್ದಾರೆ, ನಾಫ್ಟಾದವರು ಇಟ್ಕೊಂಡಿದ್ದಾರೆ, ಗೂಡ್ಸು ಮತ್ತು ಸರ್ವಿಸಸ್ನ. ಸೊ ಫೇರ್ ಕಾಂಪಿಟೇಷನ್ನ ಇನ್ಕ್ರೀಸ್ ಮಾಡುವಂಥದ್ದು ಅಂದರೆ ಈಕ್ವಲ್ ಅಪಾರ್ಚುನಿಟೀಸ್. ಎಲ್ಲರಿಗೂ ಕೂಡ ಒಂದು ಕಾಂಪಿಟೇಷನ್ ಅಂತ ಬಂದಾಗ, ಟ್ರೇಡಿಂಗ್ ಅಥವಾ ಬಿಸ್ನೆಸ್ ಅಂತ ಬಂದಾಗ ಈಕ್ವಲ್ ಅಪಾರ್ಚುನಿಟೀಸನ್ನು ಪ್ರೊವೈಡ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಯಾರು ಇಟ್ಕೊಂಡಿದ್ದಾರೆ, ನಾಫ್ಟಾದವರು ಇಟ್ಕೊಂಡಿದ್ದಾರೆ. ಸೊ ಇನ್ಕ್ರೀಸ್ ದ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸು. ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ಅಂತ ಅಂದರೆ ಆ ಒಂದು ಮೆಂಬರ್ ಕಂಟ್ರೀಸ್ ಏನೇನಿದ್ದಾರೆ ಅಲ್ವಾ. ಸೊ ಮೂರು ನೇಷನ್ ಇದೆ ಅಂತ ಹೇಳಿದೆ, 3 nations ಆರ್ ಮೆಂಬರ್ ಆಫ್ ದ ಪಾರ್ಟ್ ಆಫ್ ದ ನಾಫ್ಟಾ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ಇರುವಂಥ ಒಂದು ಇದರಲ್ಲಿ ಇನ್ವೆಸ್ಟ್ಮೆಂಟ್, ಈಗ ಕೆನಡಾದವರು ಏನು ಮಾಡಬೇಕು, USA ಇನ್ವೆಸ್ಟ್ ಮಾಡಬೇಕು, USA ಮೆಕ್ಸಿಕೋದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆ ಥರದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟನ್ನು ಅವ್ರು ಏನು ಮಾಡೋ ಗೋಲನ್ನು ಇಟ್ಕೊಂಡಿದ್ದಾರೆ, ಇನ್ಕ್ರೀಸ್ ಮಾಡುವಂಥ ಒಂದು ಗೋಲನ್ನು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಟೆಕ್ಟ್ ದ ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ. ಸೊ ಈಗ ಟ್ರೇಡಿಂಗ್ ಅಂತ ಬಂದಾಗ ಪ್ರಾಪರ್ಟಿ ರೈಟ್ಸ್ ಅನ್ನೋದು ಕಾಮನ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಏನೇನು ಬರುತ್ತೆ, ಪ್ರಾಪರ್ಟಿ ರೈಟನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಈಗ ಒಂದು ಕೆನಡಾದವ್ರು ಏನೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವರ ಪ್ರಾಪರ್ಟಿ ರೈಟನ್ನು ಇವ್ರೇನು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಮತ್ತು ರೆಸ್ಪೆಕ್ಟ್ ಮಾಡಬೇಕು. ಸೊ ಪ್ರಾಪರ್ಟಿ ರೈಟ್ಸಲ್ಲಿ ಏನೇನು ಬರುತ್ತೆ, ಈಗ ಪೇಟೆಂಟ್ಸ್ ಇರುತ್ತೆ, ಟ್ರೇಡ್ ಮಾರ್ಕ್ಸ್ ಇರುತ್ತೆ, ಕಾಪಿ ರೈಟ್ಗಳಿರುತ್ತೆ. ಅಂದರೆ ಆ ಒಂದು ಸೇಮ್ ಪ್ರಾಡಕ್ಟ್ಸನ್ನು ಆಗಿರ್ಬೋದು, ಸೇಮ್ ಲೋಗೋಸನ್ನು ಆಗಿರ್ಬೋದು. ಸೊ ಅದನ್ನೆಲ್ಲ ಏನು ಮಾಡೋ ಹಾಗಿಲ್ಲ, ಇನ್ನೊಬ್ರು ಕಾಪಿ ಮಾಡೋ ಹಾಗಿಲ್ಲ. ಸೊ ಈ ಥರದ್ದೆಲ್ಲ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡುವಂಥ ಮತ್ತು ರೆಸ್ಪೆಕ್ಟ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಏನು ಮಾಡಿದ್ದಾರೆ, ಅವರು ಆಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನೆಕ್ಸ್ಟ್ ನೋಡೋಣ, ರಿಸಾಲ್ವ್ ದ ಟ್ರೇಡ್ ಡಿಸ್ಪ್ಯೂಟ್ಸ್ ಅಂತ. ಸೊ ಟ್ರೇಡ್ ಡಿಸ್ಪ್ಯೂಟ್ಸ್ ಅಂತ ಏನಾದರೂ ಇದ್ದರೆ ಅದನ್ನು ಏನು ಮಾಡಬೇಕು, ಅವರು ಸೆಟಲ್ ಮಾಡಬೇಕು. ಯಾವ ಥರದಲ್ಲಿ ಸೆಟಲ್ ಮಾಡಬೇಕು, ಪೀಸ್ಫುಲಿ ಸೆಟಲ್ ಮಾಡಬೇಕು. ಯಾವುದೇ ವಾರನ್ನು ಅನೌನ್ಸ್ ಮಾಡೋದಲ್ಲ ಸಡನ್ನಾಗಿ. ಸೊ ಸೆಟಲ್ಮೆಂಟ್ನ ಡಿಸ್ಅಗ್ರಿಮೆಂಟ್ ಪೀಸ್ಫುಲಿ. ಏನಾದರೂ ಟ್ರೇಡ್ ಬ್ಯಾರಿಯರ್ಸ್, ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯ್ತಪ್ಪ, ಅವಾಗ ಅವ್ರು ಏನು ಮಾಡಬೇಕು, ಮೋಸ್ಟ್ ಕಾಮನ್ ಆಗಿ ಅದನ್ನು ಸಾರ್ಟ್ ಔಟ್ ಮಾಡ್ತಾ ಹೋಗಬೇಕು ಪೀಸ್ಫುಲ್ಲಾಗಿ. ಸೊ ನೆಕ್ಸ್ಟ್ ಪ್ರಮೋಟ್ ದ ರೀಜನಲ್ ಕೋಆಪರೇಷನ್. ಸೊ ರೀಜನಲ್ ಕೋಆಪರೇಷನ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಕನಾಮಿಕ್ ಬೇಸ್ ಆಗಿರ್ಬೋದು, ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅವ್ರು ಏನು ಮಾಡಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮ್ಯೂಚುವಲ್ ಇಂಪಾರ್ಟೆನ್ಸ್ ಬೇಸಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಬೇಸಲ್ಲಿ ಕೋಆಪರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸೊ ಇದೆಲ್ಲದು ಕೂಡ ನಾವೇನಂತ ಕರೆದ್ವಿ, ಇಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ನಾಫ್ಟಾ ಅಂತ ಕರೆದ್ವಿ. ಸೊ ಈ ವಿಡಿಯೋದಲ್ಲಿ ಒನ್ ಆಫ್ ದ ಸಿಂಪಲ್ ಆ್ಯಂಡ್ ಸ್ಮಾಲ್ ವಿಡಿಯೋ. ಸೊ ನಾಫ್ಟಾ ಬಗ್ಗೆ ಹೇಳಿದ್ದೀನಿ, ಫುಲ್ ಫಾರ್ಮ್ ಏನು, ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ, ಎಸ್ಟಾಬ್ಲಿಷ್ ಪ್ರೋಸೆಸ್ ಏನೇನಿತ್ತು, ಆಮೇಲೆ ಮೆಂಬರ್ ಕಂಟ್ರೀಸ್ ಯಾರು, ಮತ್ತು ಪರ್ಪಸ್ ಆರ್ ದ ಆಬ್ಜೆಕ್ಟಿವ್ಸ್ ಅನ್ನೋದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ, ಅರ್ಥ ಆಗಿದ್ರೂ ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂತ ಅಂದರೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ, ಏನು ಡಿಫಿಕಲ್ಟ್ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿಕೊಡ್ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಮಿಸ್ ಮಾಡದೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.